ಪುಟ, ಈಗ ಯಾರಾದ್ರೂ ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ರೆ ಸೀತಮ್ಮನ ಜೊತೆ ಅಂತ ಮಾತ್ರ ಹೇಳ್ಬೇಕು ಆಯ್ತಾ. ಮಿಕ್ಕಿದೆಲ್ಲ ನಾನು ಮಾತಾಡ್ತೀನಿ, ನೀನೇನು ಮಾತಾಡಕ್ ಹೋಗ್ಬೇಡ. ಓಕೆ ಸೀತಮ್ಮ. ಇದೇನ್ ಮೇಡಮ್, ಸೀತಾ ಮತ್ತೆ ಸಿಹಿ ವಾಪಸ್ ನಿಮ್ಮ ಮನೆಗೆ ಬಂದಿದ್ದಾರಲ್ಲ? ಮನೆಗೆ ಬಂದ್ರಾ? ರೀ ರುದ್ರ ಪ್ರತಾಪ್, ಒಂದು ಕೆಲಸನಾದ್ರೂ ನೆಟ್ಟಗೆ ಮಾಡ್ತೀರೇನ್ರಿ? ನಿಮ್ಮನ್ನು ನಂಬ್ಕೊಂಡ್ರೆ ಐ ವಿಲ್ ಆಲ್ವೇಸ್ ಬಿ ಇನ್ ಡೀಪ್ ಶಕ್. ಸೀತಮ್ಮ, ಹಾ ಪುಟ. ನನಗೆ ಬಾಯಾರಿಕೆ ಆಗ್ತದೆ. ಪುಟ, ನೀನು ಪ್ಲೀಸ್ ಹೋಗಿ ನೀರು ಕುಡ್ಕೊಂಡ್ ಬರ್ತೀಯಾ? ನಾನು ಅಷ್ಟರಲ್ಲಿ ಡಾಕ್ಯುಮೆಂಟ್ಸ್ನ ಹುಡುಕ್ತೀನಿ. ಹಾಂ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ, ಸರಿಯಾಗಿ ಮಾತಾಡಿ. ಮಾಡೋ ಕೆಲಸನ ನೀನು ನೆಟ್ಟಗೆ ಮಾಡಿದ್ದಿದ್ರೆ ನಾನು ಯಾಕೆ ಹೀಗೆ ಮಾತಾಡ್ತಿದ್ದೆ? ನಾನು ನಿಂಗೆ ಹೇಳಿದ್ದೆ ತಾನೇ, ಆ ಸಿಹಿ ಯಾವುದೇ ಕಾರಣಕ್ಕೂ ಜೀವಂತವಾಗಿ ಈ ಮನೆಗೆ ಬರಬಾರ್ದು ಅಂತ. ಗಂಟ್ಲಿದೆ ಅಂತ ಕಿಡ್ಚಾಡ್ಬಿಡಿ. ಸೀತಾ ಮತ್ತೆ ಸಿಹಿ ಕ್ಯಾಬಲ್ಲಿ ಬರುವಾಗ ನಾನು ಆಕ್ಸಿಡೆಂಟ್ ಮಾಡಿದ್ದಿದ್ರೆ ಅವ್ರ ಜೀವದ ಜೊತೆ ಇನ್ನೊಬ್ರು ಜೀವನ ಹೋಗಿರೋದು. ಅದೆಲ್ಲ ಯೋಚನೆ ಮಾಡಿದೆ ನಾನು ಸುಮ್ಮನೆ ಆಗಿದ್ದಿದ್ದು. ನೀವು ಮಾತಲ್ಲಿ ಮಾತ್ರ ಬುದ್ಧಿವಂತರು, ನಾನು ಕೆಲಸದಲ್ಲಿ ಬುದ್ಧಿವಂತ. ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೌ ಡೇರ್ ಯು! ಏಯ್, ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಪರಿಜ್ಞಾನ ಇರಲಿ. ನಾನು ಉಪ್ಪು ತಿಂದಿರೋ ಅಷ್ಟು ನೀನು ನೀರು ಕುಡ್ದಿರಲ್ಲ. ನೀನು ಈಗ ಇದನ್ನೆಲ್ಲ ನೋಡ್ತಾ ಇದೀಯ, ನಾನು ಅರ್ದು ನೀರು ಕುಡಿದು ಬಿಟ್ಟಿದ್ದೀನಿ. ನನ್ನ ಪ್ರೀತಿನ ಕಿತ್ಕೊಂಡ್ಲು ಅಂತ ಆ ವಾಣಿ ಕತೆ ಮುಗಿಸ್ತವಳೆ ನಾನು. ವಾಣಿ ಅಂದ್ರೆ ನನ್ನ ತಾಯಿ, ನಿನ್ಗೆ ಅಜ್ಜಿ ಆಗ್ಬೇಕು. ಇನ್ನು ನನ್ನ ಆಸ್ತಿ ಅಂತಸ್ತಿಗೆ ಅಡ್ಡ ಬರೋಣ ಹಾಗೆ ಬಿಟ್ಟು ಬಿಡ್ತೀನ? ನೀನೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ನಾನು ಹೇಳಿದ ಕೆಲಸ ಮುಗಿಬೇಕು, ಇಲ್ಲ ನೀನು ಉಳಿಯಲ್ಲ ರುದ್ರ ಪ್ರತಾಪ್. ಇದೇ ಡಾಕ್ಯುಮೆಂಟ್ಸು. ಸೀತಮ್ಮ, ಸೀತಮ್ಮ, ನಾನು ಅಪ್ಪನ ಹತ್ರ ಮಾತಾಡ್ಬೇಕು. ಏನಾಯ್ತು? ಇವಾಗ ಅಲ್ಲಿಗೆ ಹೋಗ್ತಿದ್ದೀವಿ, ಬಾ ಹೋಗೋಣ. ಬೇಗ ಹೋಗ್ಬೇಕು ಸೀತಮ್ಮ. ಏನಾಯ್ತು ಹೇಳು. ಬಾ ಸೀತಮ್ಮ.
ರುದ್ರಪ್ರತಾಪ್ ಅವರಿಬ್ರು ಮನೆಯಿಂದ ಆಚೆ ಹೊರಟರು. ಇನ್ನು ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ. ಏನು ಮಾಡಬೇಕು ಗೊತ್ತಲ್ಲ? ನನ್ನ ಪ್ರೀತಿನ ಕಿತ್ಕೊಂಡ್ಲು ಅಂತ ಆ ವಾಣಿ ಕತೆ ಮುಗಿಸ್ತವಳೆ ನಾನು. ಪುಟ, ಏನಾಯ್ತು ನಿಂಗೆ? ಯಾಕೆ ಈ ಥರ ಭಯ ಪಟ್ಕೊಂಡಿದ್ಯಾ ಇದ್ದಕ್ಕಿದ್ದಂಗೆ? ಜ್ವರ ಏನಾದರೂ ಬಂತಾ? ಅಥವಾ ಅನಿ ಟ್ಯಾಬಲ್ಲಿ ದೆವ್ವದ ಮೂವಿ ಏನಾದರೂ ನೋಡ್ದಾ? ಪುಟ, ಈ ಸೀತಮ್ಮ ನಿನ್ನ ಜೊತೆ ಇರಬೇಕಾದ್ರೆ ನೀನು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ಯಾಕೆ ಬೇಜಾರು ಮಾಡ್ಕೊಂಡಿದ್ದೆ? ಇವತ್ತು ನನ್ನ ಬರ್ತ್ಡೇ ಅಲ್ವಾ? ಈ ಥರ ಅಳ್ತಾ ಇದ್ರೆ ನಂಗೆ ತುಂಬ ಬೇಜಾರಾಗತ್ತಪ್ಪ. ಸೀತಮ್ಮ, ನಾನು ಹೇಳಿದ್ರೆ ನಿನ್ ಬೈಯಲ್ಲ ತಾನೆ? ನೀನು ಈ ಥರ ಅಳ್ತಾ ಇದ್ರೆ ನಾನು ಹಿಂಗೆ ಬೈತೀನಪ್ಪ. ಏನಾಯ್ತಂತ ಹೇಳು. ಸೀತಮ್ಮ, ನಾನು ನೀರು ಕುಡ್ಕೊಂಡು ಬರ್ಬೇಕಾದ್ರೆ ಬಡ್ಡಿ ಬಂಗಾರಮ್ಮ ಆಂಟಿ ಫೋನಲ್ಲಿ ಮಾತಾಡ್ತಿದ್ರು. ಏನು ಮಾತಾಡ್ತಿದ್ರು? ವಾಣಿಯವರು ನನ್ನ ಪ್ರೀತಿಗೆ ಅಡ್ಡ ಬಂದ್ರು ಅಂತ ಅವ್ರನ್ನ ಕೊಲೆ ಮಾಡ್ಬಿಟ್ರೆ. ಇದು ವಾಣಿಯತ್ತನ ಕೊಲೆನಾ? ಸೀತವ್ವ, ವಾಣಿ ಅಮ್ಮ ಅಲ್ವಾ? ನಿನ್ನೆ ಅಜ್ಜಿ ಅಲ್ವಾ? ಬಡ್ಡಿ ಬಂಗಾರಮ್ಮ ಆಂಟಿ ಸಾಯಿಸಿದಾರೆ ಅಲ್ವಾ? ಅವ್ರು ಇಷ್ಟು ಕೆಟ್ಟವರು. ಸೀತವ್ವ, ಬಡ್ಡಿ ಬಂಗಾರಮ್ಮ ಆಂಟಿ ಅವತ್ತಿರೋ ಹೇಳ್ತಿದ್ರಲ್ವಾ? ನನ್ಗೀಗ ನನ್ ಬಂತು. ಏನಂತ ಹೇಳಿದ್ರು? ಸಿಹಿನ ಹುಟ್ಟಿಲ್ಲ ಅನ್ಸ್ಬಿಡ್ತೀರಿ ಅಂತ ಹೇಳ್ತಾ ಇದ್ರು. ಸಿತ್ತವ್ವ, ಭಯ ಆಗ್ತಿದೆ. ಸ್ವಲ್ಪ ಬೇಗ ಹೋಗಿ ಪ್ಲೀಸ್. ನೀನು ಸಿಹಿ ಸೇಫ್ ಆಗಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಈ ಲೆಟರ್ ಓದಿ ನೀನು ಕಾಲ್ ಮಾಡಿದ್ರೆ ನಾನು ಎಲ್ಲ ಹೇಳ್ಬೋದು. ಇಲ್ಲಿ ಯಾರೆಲ್ಲ ಅಪಾಯ ಆಗಿದೆ ಅಂತ ನೀವು ಹೇಳಿಲ್ಲ. ಆ ಥರ ಯಾರು ಅಪಾಯ ಮಾಡ್ತಾರೆ? ಕ್ರಿಕೆಟ್ ಅಂಕಲ್ ಲಾಯರ್ ಆಫೀಸ್ಗೆ ಹೋಗಿ ಸೈನ್ ಹಾಕೋದು ಇಷ್ಟೇ ಬಾಕಿ. ಈಗ ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾ ಇದ್ರು. ಇದನ್ನ ಯಾರ ಹತ್ರ ಹೇಳ್ತಾ ಇದ್ರು ಪುಟ? ಫೋನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ರು. ಸೀತಾ ಮತ್ತೆ ಸಿಹಿ ಮನೆಯಿಂದ ಹೊರಟಿದ್ದಾರೆ. ಅವ್ರನ್ನೇ ಫಾಲೋ ಮಾಡ್ತಾ ಇದ್ದೀವಿ. ಅವ್ರು ಯಾವುದೇ ಕಾರಣಕ್ಕೂ ರಾಮ್ನ ಮೀಟ್ ಮಾಡಬಾರ್ದು. ಆದಷ್ಟು ಬೇಗ ಕೆಲಸ ಮುಗಿಸಿ ವಾಪಸ್ ಬನ್ನಿ. ನೋಡ್ತೀಯಾ? ಮುಗಿಸ್ರೋ ಹೇಳಿ.
ಸಿಹಿ 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 ಸೀತಾ ಸಿಹಿ ಸೀತಾ 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 ಸಿಹಿ ಆಂಬುಲೆನ್ಸ್ ಫೋನ್ ಮಾಡಿ ಆಂಬುಲೆನ್ಸ್ ಫೋನ್ ಅಂಕಲ್ ಆಂಬುಲೆನ್ಸ್ ಫೋನ್ ಮಾಡಿ ಸಿಹಿ ಪುಟ್ಟ ಹಲೋ ಆಂಬ್ಯುಲೆನ್ಸ್ ಸರ್ವಿಸ್. ಸೀತಾ 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 ಸಿಹಿ ಸಿಹಿ ಪುಟ್ಟ ಕಂದ ಎದ್ದು ಕಂದ ಬೇಬಿ ನಿನ್ ಫ್ರೆಂಡ್ ಬೈ ಬೈ ಬೇಬಿ ಬೇಬಿ ನಿಂಗೆ ಏನಾಗಲ್ಲ ನಿನ್ ಫ್ರೆಂಡ್ ಬಂದಿದ್ದಾನೆ ಕಂದ ನಿಂಗೇನು ಆಗಿಲ್ಲ ಮಗರ ನಿಂಗೇನು ಆಗಿಲ್ಲ ಯಾಕೆ ಅಳ್ತಾ ಇದ್ಯಾ? ನಾನು ಇಲ್ಲೇ ಇದ್ದೀನಿ. ಸೀತಾ ಸೀತಮ್ಮ, ಅಯ್ಯೋ ನನ್ ಸೀತಮ್ಮನ್ಗೆ ಏನಾಯ್ತು? ನಾನು ಯಾಕೆ ಅಲ್ಲಿ ಮಲಗಿದ್ದೀನಿ? ಏನಾಗ್ತಿದೆ ಇಲ್ಲಿ? ನನ್ಗೊಂದು ಅರ್ಥ ಆಗ್ತಿಲ್ಲ. ನಾನ್ ಮಾತಾಡೋದು ಯಾರಿಗೋ ಕೇಳಿಸ್ತಿಲ್ವಾ? ಸೀಪುಟ್ಟ ನೀರು ಎದ್ದೋಳು ಮಗರ ಎದ್ದೋಳು ಬಂದು ಬೇಬಿ ನಿಮ್ ಫ್ರೆಂಡ್ ಬಂದಿರ ಅನ್ಕೊಳೋ ಎದ್ದೋಳು ಬೇಗ ಬನ್ನಿ ಪ್ಲೀಸ್. ಅಪ್ಪ, ಸೀತಮ್ಮ, ನಾನ್ ಬಿಟ್ಟು ಹೋಗ್ಬೇಡಿ. ನಾನು ಇಲ್ಲೇ ಇದ್ದೀನಿ. ಅಪ್ಪ, ಸೀತಮ್ಮ ಹುಷಾರಾಗೇ ಇರ್ತಾಳೆ. ನೀನೇನು ಟೆನ್ಷನ್ ತಗೋಬೇಡ. ಅಲ್ಲ, ನನ್ನ ಯಾಕೆ ಹಂಗ್ ಕರ್ಕೊಂಡು ಹೋಗ್ತಿದ್ದಾರೆ? ನಾನು ಆರಾಮಾಗೇ ಇದ್ದೀನಿ ಅಲ್ವಾ? ನನ್ ಕಡೆ ಯಾಕೆ ನೋಡ್ತಿಲ್ಲ ಅಪ್ಪ ನೀನು? ಒಂಚೂರು ಅರ್ಥನೇ ಆಗ್ತಿಲ್ಲ. ಅಲ್ಲೂ ನಾನೇ ಇದ್ದೀನಿ, ಇಲ್ಲೂ ನಾನೇ ಇದ್ದೀನಿ. ಏನಾಗಿದೆ? ಅಪ್ಪ, ಅಪ್ಪ,
ಅಯ್ಯೋ ಭಗವಂತ, ನನ್ನ ಸೀತಾ ಸಿಹಿಗೆ ಏನು ಆಗ್ತೇ ಹೋದ್ರೆ ಸಾಕು, ಅಪ್ಪ ನನ್ಗೇನು ಆಗಿಲ್ಲ ಅಪ್ಪ, ನಾನು ಆರಾಮಾಗಿ ಇದ್ದೀನಿ ಅಪ್ಪ. ಸೀತಮ್ಮ, ಸೀತಮ್ಮ, ಸೀತಮ್ಮ ಏನಾಯ್ತು? ದೇವ್ರೆ ನನ್ನ ಸೀತಮ್ಮನಿಗೆ ಏನು ಆಗದೆ ಇರ್ಲಿ ಪ್ಲೀಸ್ ದೇವ್ರೆ. ಅಪ್ಪ ನನ್ಗೇನಾಗ್ತಿದೆ ಅಂತ ನನ್ಗೊಂದು ಅರ್ಥ ಆಗ್ತಿಲ್ಲ. ನನ್ನ ಯಾಕೆ ರೂಮಲ್ಲಿ ಇಟ್ಟಿದ್ದಾರೆ? ಇಲ್ಲೊಂದು ಸಿಹಿ ಅಲ್ಲೊಂದು ಸಿಹಿ, ಅದೆಂಗಾಗುತ್ತೆ ಅಪ್ಪ? ನನ್ನ ಮಾತು ನಿಮ್ಗೆ ಕೇಳಿಸ್ತಾ ಇಲ್ವಾ? ಯಾಕೆ ಸೀತಾ ಹೀಗಾಗೋಯ್ತು? ಇಬ್ಬರನ್ನ ಲಾಯರ್ ಆಫೀಸಿಂದ ಕಳಿಸ್ಲೇಬಾರ್ದಾಗಿತ್ತು, ಅದು ನಿಮ್ ಜೊತೆ ಬಂದ್ಬಿಡ್ಬೇಕಾಗಿತ್ತು. ಸ್ಪೆಷಲ್ ಡೇ ಅಂತ ಹೇಳ್ತಿದ್ಲು, ಇದೇನಾ ಸ್ಪೆಷಲ್ ಡೇ? ಇಬ್ರು ಅಲ್ಲಿ ಮಲ್ಗಿದ್ದೀರಾ, ನಿಮ್ಮನ್ ಬಿಟ್ಟು ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತ. ಅಪ್ಪ ಅಳ್ಬೇಡ, ಸೀತಮ್ಮ ಬೇಗ ಹುಷಾರಾಗ್ತಾಳೆ, ನಾನು ಆರಾಮಾಗೇ ಇರ್ತೀನಿ, ನೀನು ಅಳ್ಬೇಡ. ಸರ್, ಸೀತಾ ಕಡೆಯವ್ರು ನೀವೇನು? ಹೌದು, ಏನಾಗಿದೆ ಅವ್ರಿಗೆ? ಆಪರೇಷನ್ ಮಾಡಬೇಕು, ಈ ಪೇಪರ್ ಸೈನ್ ಮಾಡಿ. ಸರ್, ಇಲ್ಲೆಲ್ಲ ಸೈನ್ ಮಾಡಬೇಕು. ಎಲ್ಲೆಲ್ಲಿ ಸೈನ್ ಮಾಡ್ಬೇಕಂತ ಫಸ್ಟೇ ಹೇಳಿ ಅಲ್ವಾ? ದಿಸ್ ಈಸ್ ಅವರ್ ಫಾರ್ಮಾಲಿಟಿ ಸರ್. ನಿಮ್ಗೆ ಮನುಷ್ಯನ ಪ್ರಾಣ ಮುಖ್ಯನಾ ಅಥವಾ ಫಾರ್ಮಾಲಿಟೀಸ್ ಮುಖ್ಯನಾ? ನಂಗೆ ನನ್ನ ಹೆಂಡತಿ ಮೊದಲಿನ ತರ ಆಗ್ಬೇಕು, ನನ್ನ ಮಗಳು ಬದುಕಬೇಕು. ಫಸ್ಟ್ ಹೋಗಿ ಟ್ರೀಟ್ಮೆಂಟ್ ಕೊಡಿ ಪೇಷಂಟ್ಗೆ. ಅಪ್ಪ ಯಾಕೆ ಕೋಪ ಮಾಡ್ಕೊಂಡ್ಯಾ? ನನ್ಗೇನು ಆಗಿಲ್ಲ, ನಾನು ಇಲ್ಲೇ ಇದ್ದೀನಿ, ನೋಡು ಅಪ್ಪ, ನೋಡು ಅಪ್ಪ. ಮಗ, ಸೀತಾ ಸಿಹಿ ಹೇಗಿದ್ದಾರೆ? ಮಗ, ಧೈರ್ಯವಾಗಿರು, ಏನಾಗಲ್ಲ. ಆಕಾಶ್ ಅಂಕಲ್, ಅಪ್ಪ ನನ್ ಮಾತೇ ಕೇಳ್ತಿಲ್ಲ, ನೀವಾದ್ರೂ ಹೇಳಿ. ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಅಶೋಕ. ಇವ್ರು ಪ್ರಜ್ಞೆ ತಪ್ಪು ಮಲಗಿದ್ದಾರೆ, ಸೀತಾಗೇನೋ ಆಪರೇಷನ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸಿಹಿ ಬಗ್ಗೆ ಯಾವ ಅಪ್ಡೇಟ್ಸು ಕೊಡ್ತಿಲ್ಲ. ಮಗ, ಧೈರ್ಯ ತಗೋ, ಎಲ್ಲ ಸರಿ ಹೋಗುತ್ತೆ. ನೀ ಇಲ್ಲೇ ಕುತ್ಕೋ, ನಾ ಅಪ್ಡೇಟ್ಸ್ ತಗೊಂಡ್ಬರ್ತೀನಿ. ಆಕಾಶ್ ಅಂಕಲ್, ಆಕಾಶ್ ಅಂಕಲ್. ಡಾಕ್ಟರ್, ಸೀತಾ ಅವರು? ಸೀತಾಗೆ ಆಪರೇಷನ್ ನಡೀತಾ ಇದೆ, ಅದಾದ್ಮೇಲೆ ಅವ್ರ ಕಂಡೀಷನ್ ಬಗ್ಗೆ ಹೇಳಕ್ಕಾಗೋದು. ಡಾಕ್ಟರ್, ಸಿಹಿಗೇನಾಗಿದೆ? ನನ್ಗೇನಾಗಿದೆ? ನಾನು ಇಲ್ಲೇ ಇದ್ದೀನಿ. ಏನಾದ್ರು ಮಾತಾಡಿ ಸರ್, ಪ್ಲೀಸ್. ಸಾರಿ ರಾಮ್, ಸಾರಿ ಅನ್ನೋ ಪದಕ್ಕೆ ಅರ್ಥ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ಮಗಳು
ಇನ್ನಿಲ್ಲ ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್? ಏನೋ ಹೇಳ್ತಾ ಇದ್ದಾರೆ ಇವರು. ನೋ, ದಿಸ್ ಕ್ಯಾನ್ ಬಿ ಟ್ರೂ.